ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ, ಬೆಳಗ್ಗೆ ನಮ್ಮ ಯಜಮಾನ್ರು ನಂದಿ ಹಿಲ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಗಾಡಿದಲ್ಲಿ ಇಬ್ಬರು ಮಕ್ಕಳನ್ನ ಹಾಕೊಂಡು ಟ್ರಾವೆಲ್ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಬನ್ನೇರುಘಟ್ಟ ಝೂಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅದು ಫ್ಲಾಪ್ ಆಯಿತು. ಫೈನಲಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು. ಸೊ ನನ್ನ ಹತ್ರ ಬಟ್ಟೆ ಇದ್ದಿಲ್ಲ, ಬಟ್ಟೆ ಕೇಳಿದ್ರೆ ಬೈತಾರೆ ಅಂತ ನಾನು ಕೇಳಿಲ್ಲ. ಸೊ ಅವರೇ ಕರ್ಕೊಂಡೋಗಿ ಒಂದು ಬಟ್ಟೆ ಕೊಡಿಸಿದ್ರು. ಅದಕ್ಕೆ ಮ್ಯಾಚ್ ಆಗೋ ಥರ ಪ್ಯಾಂಟ್ ಇತ್ತು, ಬಟ್ ಮೇಲೆ ಹಾರಾಕಿದ್ದೆ ಆರಿದ್ದಿಲ್ಲ. ಐರನ್ ಬಾಕ್ಸ್ ನೋಡಿದ್ರೆ ರಿಪೇರಿ, ಹೇರ್ ಡ್ರೈಯರ್ ನೋಡಿದ್ರೆ ಅದರಲ್ಲಿ ಹೊಗೆ ಬರೋ ಥರ ಮಾಡಿಬಿಟ್ಟಿದ್ದೀನಿ. ಯಜಮಾನ್ರು ಹೊಸ ವರ್ಷದ ದಿನ ಅದೇನು ಬುದ್ಧಿ ಬಂತು, ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ನನ್ನ ಪ್ಯಾಂಟ್ನ ಆರಿಸ್ಕೊಡ್ತಿದ್ದಾರೆ ಗ್ಯಾಸ್ ಮೇಲೆ. ಅದು ತುಂಬ ಖುಷಿ ಆಯಿತು ನನಗೆ. ಸೊ ನಾವು ಕೂಡ ರೆಡಿಯಾಗಿ ಮೆಟ್ರೋಗೆ ಅಂತ ಹೊರಟ್ವಿ. ಮಗಳು ಅಳ್ತಿದ್ದಾಳೆ, ಅವರ ಅಪ್ಪ ಹತ್ರ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ನಾನು ನೋಡಿದ್ರೆ ಭಯ ಬೀಳ್ತಾಳೆ. ಅವನು ಅದೇ ಟೈಮಿಗೆ ಬಂದು ಎತ್ಕೊಂಡ. ಯಾರು ಮಾಮನ್ನ ಎತ್ಕೊಂಡಿದ್ದಕ್ಕೆ ಮಾಮ ಅಂತ ಇದ್ಲು. ಸೊ ನಾವು ಕೂಡ ಹಂಗೆ ನಡ್ಕೊಂಡೇ ಹೋದ್ವಿ. ಸೊ ಅವ್ರು ನಮ್ಮನ್ನು ಬಿಟ್ಬಿಟ್ಟು ಮುಂದೆ ಹೋಗ್ತಿದ್ದಾರೆ. ಹಿಂದೆ ಬರ್ತಿದ್ದಾರಾ ಇಲ್ವಾ ಅಂತ ಕೂಡ ನೋಡಲ್ಲ ನಮ್ಮ ಯಜಮಾನ್ರು. ಹೋಗ್ತಾನೇ ಇರ್ತಾರೆ, ಮುಂದೆ ಪಾಸ್ ಆಗ್ತಾನೇ ಇದ್ದಾರೆ. ಸೊ ನಾವು ಕೂಡ ಇವಾಗ ಲಿಫ್ಟಲ್ಲಿ ಮೇಲಕ್ಕೆ ಹೋಗ್ತಾ ಇದ್ದೀವಿ. ಸೊ ಟಿಕೆಟ್ ಕಾಯಿನ್ ತೊಗೋಬೇಕಲ್ಲ, ಸೊ ಹಾಗಾಗಿ ಹತ್ಬಿಟ್ಟು ಆಮೇಲೆ ಅವಳೇ ಸಮಾಧಾನವಾಗಿದ್ಲು ಆಡ್ಕೊಂಡು. ಟಿಕೆಟ್ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಅವರು. ಸೊ ಆಮೇಲೆ ನಾವು ಕೂಡ ಟಿಕೆಟ್ ತಗೊಂಡು ಆಮೇಲೆ ಬಂದ್ವಿ. ನಡಿ ಹೊಡಿಲಿ. ಇವನಂತೂ ಹೇಳಿದ ಮತ್ತೆ ಕೇಳಲ್ಲ. ಕಾಯಿನು ನಾವು ಇದು ಮಾಡ್ತೀರಿ, ಸ್ಕ್ಯಾನ್ ಮಾಡ್ತೀರಿ, ಮುಂದೆ ಹೋಗು ಅಂದರೆ ಕೂಡ ಹೋಗಲ್ಲ. ನಾನೇ ಸ್ಕ್ಯಾನ್ ಮಾಡಬೇಕು ಅಂತಾನೆ. ಮೆಟ್ರೋಗೆ ಹೋಗಿದ್ದ ಹತ್ರಗೆಲ್ಲ ನನಗೆ ಹುಚ್ಚೆಗೆ ಅರ್ಜೆಂಟು ಅಂತ ಹೇಳ್ಬಿಟ್ಟು ಹೋಗ್ತಾನೆ ಇರ್ತಾನೆ. ಆಮೇಲೆ ನಾವು ಲಿಫ್ಟಲ್ಲಿ ಬಂದರೆ ಅವ್ನು ಮೆಟ್ಲಲ್ಲಿ ಓಡಿ ಹೋಗ್ತಾನೆ. ಅವರಪ್ಪ ಓಡಿ ಬಂದರು, ಆ ಕಡೆ ಎಲ್ಲ ಹೋಗ್ಬಿಡ್ತಾನೆ ಅಂದ್ಬಿಟ್ಟು. ಮೆಟ್ರೋ ಕರ್ಕೊಂಡ್ಬಂದ್ರೆ ಇವಂದೇ ಭಯ, ಒಂದು ಹತ್ರ ಇರಲ್ಲ. ಆ ಕಡೆ ಹೋಗ್ತಾನೆ ಇರ್ತಾನೆ. ಅಲ್ಲಿ ಸೆಕ್ಯೂರಿಟಿ ಎಲ್ಲ ಬೈತಾರೆ ಆ ಕಡೆ ಹೋಗಬೇಡ ಅಂತ. ಆವಾಗೂ ಕೇಳೋದೇ ಇಲ್ಲ, ಸೈಲೆಂಟಾಗಿರ್ತಾನೆ. ಮಗು ಅಂತೂ ಅವರಪ್ಪ ಹತ್ರಕ್ಕೆ ಹೋಗ್ತಾಳೆ ಬರ್ತಾಳೆ. ಅವರಪ್ಪ ಎತ್ಕೊತಾ ಇಲ್ಲ, ಫೋನ್ ನೋಡ್ಕೊಂಡಿದ್ದಾರೆ. ಅವಳು ನನ್ನ ಹತ್ರಕ್ಕೆ ಬಂದು ಜನಗಳನ್ನೆಲ್ಲ ನೋಡಿಬಿಟ್ಟು ಸೈಲೆಂಟಾಗಿ ನನ್ನ ಹಿಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಈಗ ನನ್ನ ಮಗನಂತೂ ಎಲ್ಲಿಗನ ಹೋಗ್ಲಿ, ತೀಟ್ಲೆ ಅಂದರೆ ತೀಟ್ಲೆ, ಒಂದು ಉಸ್ಕೊತಾನೋ ಇಲ್ಲ. ಅವ್ನು ಕಾಣಿಸ್ಕೊಳ್ತಿದ್ದಾನೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಆಟ ಆಡ್ಕೊಂಡಿದ್ದ. ಆದಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡಿದ್ದ ಸ್ವಲ್ಪ ಹೊತ್ತು. ಆಮೇಲೆ ನನ್ನ ಮಗಳು ಕೂಡ ಅವ್ರ ಅಪ್ಪ ಹತ್ರ ಹೋಗಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ಲ. ಅವಾಗೂ ಫೋನ್ ಬಿಟ್ಟಿಲ್ಲ, ಅವ್ರ ಕೈಯಲ್ಲೇ ಹಿಡ್ಕೊಂಡಿದ್ದಾರೆ ಮಗುನ ಎತ್ಕೊಂಡಿದ್ದೀರ. ಎಲ್ಗನ ಕರ್ಕೊಂಡೋದ್ರೆ ಈ ಮಕ್ಕಳನ್ನ ಎತ್ಕೊಳೋದೇ ಇಲ್ಲ, ನಮಗೆ ಇದು ಮಾಡ್ತಾರೆ. ಸೊ ಆಮೇಲೆ ಫೈನಲಿ ಮೆಟ್ರೋ ಕೂಡ ಬಂತು. ಫುಲ್ಲು ರಶ್ ಆಗಿದ್ರು. ಇವತ್ತು ನಾವು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ ಇಷ್ಟೊಂದು ರಶ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು. ಸೀಟ್ಗಳೇ ಖಾಲಿ ಇದ್ದಿದ್ದಿಲ್ಲ. ಸೊ ನಮ್ಮ ಯಜಮಾನ್ರಲ್ಲಿ ಒಬ್ರು ಜೆಂಟ್ಸ್ ಕೂತ್ಕೊಂಡಿದ್ರು. ಅವ್ರನ್ನ ಎಬ್ಬರಿಸ್ಬಿಟ್ಟು ನನ್ನ ಕುಳಿಸಿದ್ರು, ಮಗು ಇದೆ ಎದ್ದೇಳೆ ಅಂತ. ಇವಳು ಕುಳಿಸಿದ್ರೆ ಕೆಳಗಡೆ ಇಳಿದ್ಬಿಟ್ಟು ಆಟ ಆಡ್ತಿದ್ದಾಳೆ, ಕುತ್ಕೊಂಡೇ ಇಲ್ಲ. ಸ್ವಲ್ಪ ಹೊತ್ತು ನನ್ನ ಹತ್ರಕ್ಕೆ ಬರ್ತಾಳೆ, ಆಮೇಲೆ ಅವ್ರ ಅಪ್ಪ ಹತ್ರ ಹೋಗ್ತಾಳೆ, ನನ್ನ ಹತ್ರಕ್ಕೆ ಬರ್ತಾಳೆ, ಅವ್ರ ಅಪ್ಪ ಹತ್ರ ಹೋಗ್ತಿದ್ದಾಳೆ. ಸೊ ನನ್ನ ಮಗ ಬೇರೆ ಹೊಟ್ಟೆ ಹಸು ಅಂತ ಅಳ್ತಿದ್ದಾನೆ. ಸೊ ನಾವು ಕೂಡ ಮೆಜೆಸ್ಟಿಕಲ್ಲಿ ಇಳಿದು ಆಮೇಲೆ ಚೇಂಜ್ ಮಾಡ್ಕೊಂಡು ಬಂದ್ವಿ. ಡೈರೆಕ್ಟ್ ನಾವು ಇಸ್ಕಾನ್ ಟೆಂಪಲ್ಗೆ ಬರಬೇಕಂದ್ರೆ ಆಗಲ್ಲ. ಸೊ ಅಲ್ಲಿಂದ ಚೇಂಜ್ ಮಾಡ್ಕೊಂಡು ನಾವು ಬರಬೇಕಾಗುತ್ತೆ. ಎಷ್ಟು ಟ್ರಾಫಿಕ್ ಇದೆ ನೋಡು. ಗಾಡಿದಲ್ಲಿ ಬಂದಿದ್ದಿದ್ರೆ ನೀನು ಗಾಡಿದಲ್ಲಿ ಬಾಬಾ ಅಂತ ಕರೀತಿದ್ದೆ ಅಂತ ಹೇಳ್ತಿದ್ದಾರೆ. ಸರಿ ನಡಿ ಅಂತ ಹೇಳಿಬಿಟ್ಟು ಎಕ್ಸಿಟ್ ಆಗೋದಕ್ಕೆ ಫುಲ್ಲು ಜನ ಆಚೆ ಹೋಗೋದಕ್ಕೆ. ಆಮೇಲೆ ಎಕ್ಸಿಟ್ ಆಗಿ ಈಚೆ ಬಂದ್ರಿ. ನಾವು ಮೆಜೆಸ್ಟಿಕಲ್ಲಿ ಇಳಿದು ಮಹಾಲಕ್ಷ್ಮಿ ಅನ್ನೋ ಸ್ಟೇಷನಲ್ಲಿ ನಾವು ಇಳ್ಕೊಂಡ್ವಿ. ಆಮೇಲೆ ಇಳ್ಕೊಂಡಾದ್ಮೇಲೆ ಬಂದ್ಬಿಡ್ತು ಬಿಡು ಅಂತ ಅಂದ್ಕೊಂಡು ಅಷ್ಟರಲ್ಲೇ ಮೆಟ್ರೋಯಿಂದ ಕರೆಕ್ಟಾಗಿ ಮಿನಿಮಮ್ಮು 2 ಕಿಲೋಮೀಟ್ರ್ ನಡಿಬೇಕಾಗುತ್ತೆ ನಾವು. ಅಲ್ಲಿಂದ ಯಪ್ಪ ನಡೆದ್ವಿ ನಡೀತಾನೆ. ಅವನು ಸ್ವಲ್ಪ ದೂರ ನಡೆದ ಅಷ್ಟೇ, ಆಮೇಲೆ ನಡೆಯೋಕ್ಕಾಗಿಲ್ಲ. ಅವರಪ್ಪ ಎತ್ಕೊಂಡು ಆಮೇಲೆ ಕರ್ಕೊಂಡೋದ್ರು. ಸುಸ್ತು ಹೊಟ್ಟೆ ಹಸು ಅಂತಿದ್ದಾನೆ. ಸೊ ಫೋನ್ಪೇ ಬೇರೆ ವರ್ಕ್ ಆಗ್ತಿಲ್ಲ. ಅದೇ ಟೈಮ್ಗೆ ಜ್ಯೂಸ್ ಏನಾರ ಕುಡ್ಸೋಣ ಅಂದರೆ ಅಲ್ಲೂ ಫೋನ್ಪೇ ವರ್ಕ್ ಆಗ್ತಾಯಿಲ್ಲ. ಮನೇಲಿ ಮಾಡ್ತೀನಿ ಅಂದರೆ ಬೇಡ ಹೋಟ್ಲಲ್ಲಿ ಕೊಡಿಸ್ತೀನಿ ಅಂತ ಕರ್ಕೊಂಡ್ಬಂದರು. ಸೊ ಇಲ್ಲಿ ನೋಡಿದ್ರೆ ಏನೇನು ವರ್ಕೇ ಆಗ್ತಾಯಿಲ್ಲ. ಫೋನ್ಪೇ ನೆಟ್ವರ್ಕ್ ಬರ್ತಾಯಿಲ್ಲ. ತುಂಬಾ ಪ್ರಾಬ್ಲಮ್ಗಳಾಗೋಯಿತು. ಇಲ್ಲಿಗೆ ಬರ್ತೀರಿ, ಹೋಟ್ಲಿಗೆ ಬಂದರು, ಇಲ್ಲೂ ಫೋನ್ಪೇ ವರ್ಕ್ ಆಗ್ತಾಯಿಲ್ಲ, ನೆಟ್ವರ್ಕ್ ಇಲ್ಲ. ಜಿಯೋ ಸಿಮ್ಗೆ ನೆಟ್ವರ್ಕ್ ಇಲ್ಲ ಅಂತ ಹೇಳಿದ್ರು. ಸೊ ತುಂಬಾ ಬೇಜಾರಾಗೋಯಿತು. ಆಮೇಲೆ ಕ್ಯೂವಲ್ಲಿ ನಿಂತ್ಕೊಂಡ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು. ಹೇಳಿದೆ ನಮ್ಮ ಯಜಮಾನ್ರು ಕೇಳಿಲ್ಲ, ಮನೇಲಿ ಮಾಡ್ತೀನಿ ಅಂತ, ಬೇಡ ಹೋಟ್ಲಲ್ಲಿ ಕೊಡಿಸ್ತೀನಿ ಅಂತ ಕರ್ಕೊಬಂದರು.
ನೋಡಿದ್ರೆ ಇಲ್ಲಿ ನೆಟ್ವರ್ಕೇ ಸಿಗ್ತಿಲ್ಲ, ಅಷ್ಟು ಪ್ರಾಬ್ಲಮ್ ಆಗೋಗ್ಬಿಟ್ಟಿತ್ತು. ತುಂಬ ಅಂದರೆ ತುಂಬಾ ಬೇಜಾರಾಗೋಯಿತು. ಅಷ್ಟಿಂದ ಕ್ಯೂವಲ್ಲಿ ನಿಂತ್ಕೊಂಡು ಅರ್ಧ ದಾರಿಗೆ ಬಂದುಬಿಟ್ಟಿದ್ದೀರಿ. ನನ್ನ ಮಗ ಹೊಟ್ಟೆ ಹಸು ಸುಸ್ತು ಅಂತ ಹೇಳ್ದೆ. ಅಲ್ಲಿಂದ ಬಿಟ್ಟು ಬಂದು ಮತ್ತೆ ಬ್ರಿಡ್ಜ್ ದಾಟ್ಕೊಂಡು ಆ ಕಡೆಗಿರೋ ಹೋಟ್ಲಿಗೆ ಹೋದ್ರಿ. ಸೊ ಅಲ್ಲೂ ನೆಟ್ವರ್ಕ್ ಬಂದಿಲ್ಲ ನಮಗೆ. ಸೊ ಹೋಟ್ಲವರೇ ಹೇಳಿದ್ರು ಇಲ್ಲಿ ಜಿಯೋ ಸಿಮ್ಗೆ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಅವ್ರದ್ದೇ ಹಾಸ್ಪಿಟ್ ಕನೆಕ್ಟ್ ಮಾಡಿಕೊಂಡು ನಾವು ಬಿಲ್ ಪೇ ಮಾಡಿಬಿಟ್ಟು ಬಂದ್ವಿ. ನಮ್ಮ ಯಜಮಾನ್ರು ನನಗೆ ನನ್ನ ಮಗನಿಗೆ ಮಾತ್ರ ಕೊಡಿಸಿದ್ರು, ಬಟ್ ಅವ್ರು ತಿಂದಿಲ್ಲ ಪಾಪ, ಬೇಜಾರಿಗೆ ತಿಂದಿಲ್ಲ ಅವರು. ನನ್ನ ಮಗ ಬೇರೆ ಕಬ್ಬು ಜ್ಯೂಸ್ ಬೇಕು ಅಂತ ಹೇಳ್ದೆ. ಸೊ ಅಲ್ಲಿಗೆ ಹೋದರೆ ಅಲ್ಲೂ ಫೋನ್ಪೇ ವರ್ಕೇ ಆಗಿಲ್ಲ. ಹೋಟ್ಲಿಂದ ಈಚೆಗೆ ಬಂದರೆ ನೆಟ್ವರ್ಕ್ ಕಟ್ಟಾಯಿತು. ಸೊ ಅದಾದಮೇಲೆ ಲಗೇಜ್ಗಳು ಇಡೋಕ್ಕಂತಲೇ ಒಂದು ಜಾಗ ಐತೆ. ಸೊ ಅಲ್ಲಿಗೆ ಹೋಗ್ಮೇಲೆ ಅವರು ಟೋಕನ್ ಕೊಡ್ತಾರೆ. ಬ್ಯಾಗು ನಾವು ಏನೇ ಬ್ಯಾಗ್ ತೊಗೊಬಂದಿರೋ ಒಳಗಡೆ ಅಲೋ ಮಾಡಲ್ಲ. ಸೊ ಆ ಬ್ಯಾಗ್ನ ಅವ್ರ ಕೈಗೆ ಕೊಟ್ಟರೆ ಅವರೊಂದು ಟೋಕನ್ ಕೊಡ್ತಾರೆ. ಸೊ ನಾವು ಮನೆಗೆ ಹೋಗ್ತಿರಲ್ವ, ಸೊ ಅವಾಗ ನಾವು ತೊಗೊಂಡ್ರೆ ನಾವು ಆ ಟೋಕನ್ನು ಕೊಟ್ಟರೆ ಅವರು ನಮ್ಮ ಬ್ಯಾಗ್ನ ಏನಿದೆ ಅದು ವಾಪಸ್ ಕೊಡ್ತಾರೆ. ಸೊ ಅದಾದಮೇಲೆ ಮುಂದೆ ಹೋದ್ಮೇಲೆ ನಾನು ಈ ಜನಗಳನ್ನ ನೋಡಿ ಅಂದ್ಕೊಂಡೆ, ಯಪ್ಪ ಏನು ಇಷ್ಟೊಂದು ರಶ್ ಇದ್ದಾರೆ ಅಂತ ಹೇಳಿ. ಆಮೇಲೆ ನಾವು ಮುಂದೆ ಮೂವ್ ಆದರೆ ಒಂದು ಚಪ್ಪಲ್ಗೆ ಅಂತ ಹೇಳ್ಬಿಟ್ಟು ನಮಗೆ ಸ್ಲಿಪ್ಪರ್ಸ್ನೆಲ್ಲ ಬಿಡೋದಕ್ಕೆ ಒಂದು ಗೋಣಿ ಚೀಲ ನಾವೇ ಅಲ್ಲಿ ಇರುತ್ತೆ, ನಾವೇ ಎತ್ಕೊಂಡ್ಬಿಟ್ಟು ನಮ್ಮದು ಏನಿರುತ್ತೆ ನಮ್ಮದೆಲ್ಲ ಚಪ್ಪಲಿಗಳೆಲ್ಲ ಅದರಲ್ಲಿ ಹಾಕಿಬಿಟ್ಟು ಟೋಕನ್ ಕೊಡ್ತಾರೆ. ಆ ಟೋಕನ್ನು ನಾವು ಹಂಗೆ ಇಟ್ಕೊಂಡು ಹೋಗ್ಬೇಕಂದ್ರೆ ನಾವು ತೊಗೊಂಡು ಹೋಗ್ಬೇಕಾಗುತ್ತೆ. ಸೊ ಅದಾದಮೇಲೆ ಚಪ್ಪಲಿಗಳೆಲ್ಲ ಹಾಕ್ಬಿಟ್ಟು ಆಮೇಲೆ ಬ್ಯಾಗ್ನ ಎತ್ಕೊಂಡೋಗಿ ಅವ್ರು ಕೊಟ್ಟರೆ ಅವರು ಅಲ್ಲಿ ಇಕ್ಕೊತಾರೆ. ಅಲ್ಲಿ ಇಕ್ಕೊಂಡು ಆಮೇಲೆ ನಾವು ಬರೋವಾಗ ತೊಗೋಬೇಕಾಗುತ್ತೆ. ಸೊ ಅದಾದಮೇಲೆ ಫುಲ್ಲು ಅವರು ಮುಂದೆ ಹೋಗಿ ಅಂತ ಹೇಳ್ತಿದ್ರು. ಇಲ್ಲಿ ಎಯಿಂದ ಹಿಡಿದು ಝಡ್ವರೆಗೂ ಇದೆ. ಸೊ ಆಮೇಲೆ ನಾವು ಫುಲ್ಲು ಲಾಸ್ಟಿಗೆ ಹೋಗ್ಬಿಟ್ರಿ. ಅವ್ರು ಫಸ್ಟಲ್ಲಿ ತೊಗೊಂಡಿಲ್ಲ ರಶ್ಶು ಅಂತ ಹೇಳ್ಬಿಟ್ಟು ಫುಲ್ಲು ಲಾಸ್ಟಿಗೆ ಬಂದು ಆಮೇಲೆ ನಾವು ಕೊಟ್ಬಿಟ್ಟು ಆಮೇಲೆ ಮೂವ್ ಆದ್ವಿ. ಯಪ್ಪ ಮೂವ್ ಆದ್ವಿ ಎಷ್ಟು ರಶ್ ಇತ್ತಂದರೆ ನೋಡ್ತಾ ಇರ್ಬೋದು ನೀವೇ ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು. ಒಳ್ಳೆ ನನ್ನ ಕಣ್ಣಿಗಾದರೆ ಒಳ್ಳೆ ಇರುವೆಗಳು ಹೋಗುತ್ತಲ್ಲ ಗುಂಪಲ್ಲಿ, ಆ ಥರ ನನ್ನ ಕಣ್ಣಿಗೆ ಕಾಣಿಸ್ತಾ ಇತ್ತು. ಸೊ ಆದರೆ ನೋಡೋಕ್ಕೆ ಅಂತೂ ಚೆನ್ನಾಗೇ ಇತ್ತು, ಬಟ್ ನಡಿಬೇಕಂದ್ರೆ ಫುಲ್ಲು ಒಂಥರ ಟಯರ್ಡಾಗಿತ್ತು. ಈ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟನೇ. ಸೊ ನಮ್ಮ ಯಜಮಾನ್ರಂತೂ ಮಗುನ ಎತ್ಕೊಂಡೇ ಇಲ್ಲ, ನನ್ನ ಮಗನ್ನ ನಡೆಸ್ಕೊಂಡೇ ಕರ್ಕೊಂಡು ಹೋದ್ರು. ನಾನು ಮಾತ್ರ ಮಗುನ ಎತ್ಕೊಂಡಿದ್ದೆ. ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು ನನಗಾದರೆ. ಆಮೇಲೆ ಇನ್ನೇನು ಮಾಡೋದು, ನಾವೇ ಅಡ್ಜಸ್ಟ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ರಶ್ ಇದ್ರಂದರೆ ಸ್ವಲ್ಪನೇ ಮೂವ್ ಆಗ್ತಾಯಿದ್ರು, ಬೇಗನೆ ಹೋಗ್ತಾ ಇದ್ದಿಲ್ಲ. ಸೊ ಅದಾದಮೇಲೆ ನಾವು ಕೂಡ ಇನ್ನೇನು ಸ್ವಲ್ಪ ಹೊತ್ತು ಇನ್ನೊಂದು 5 ನಿಮಿಷದಲ್ಲಿ ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ 108 ಮೆಟ್ಲು ಥರ ಕೊಟ್ಟಿರ್ತಾರೆ. ಸೊ ಅಲ್ಲಿ ಹರೇ ರಾಮ ಹರೇ ಕೃಷ್ಣ ಹರೇ ಹರೇ ಅಂತ ಹೇಳಿಬಿಟ್ಟು ನಾಮನ ಸ್ಮರಣೆಗಾಗಿ ನಾವು ಹೋಗ್ಬೇಕಾಗುತ್ತೆ ಒಳಗಡೆ. 108 ಆದಮೇಲೆ ಆಮೇಲೆ ನಾವು ಇದು ಮಾಡೋಂಗಿಲ್ಲ. ಒಳಗಡೆ ಹೋದ್ಮೇಲೆ ದೇವ್ರನ್ನ ನೋಡೋದಕ್ಕೂ ಫೋಟೋ ಕೂಡ ಹಿಡ್ಕೊಳಕ್ಕೆ ಬಿಟ್ಟಿಲ್ಲ ಅವರು. ಒಳಗಡೆ ಅಷ್ಟು ರಶ್ ಆಗಿದ್ದರು. ನನ್ನ ಮಗಳಿಗೆ ಇವಾಗ ಎತ್ಕೊಂಡಿದ್ದಾರೆ ನಮ್ಮ ಯಜಮಾನ್ರು ಇಷ್ಟೊತ್ತಾದಮೇಲೆ ಅದು. ಆಮೇಲೆ ಅವರು ಭುಜದ ಮೇಲೆ ಕುಳಿಸ್ಕೊಂಡು ರಶ್ ಇದ್ರಲ್ಲ ಅಂತ ಹೇಳ್ಬಿಟ್ಟು ಎತ್ಕೊಂಡಿದ್ಲು. ಆವಾಗ ಸೈಲೆಂಟಾಗಿದ್ಲು ನನ್ನ ಮಗಳು, ಆ ಕಡೆ ಈ ಕಡೆ ನೋಡಿಕೊಂಡು. ಆವಾಗೂ ಅಳ್ತಾನೆ ಇದ್ಲು. ಬಟ್ ನಾನು ಊಟ ಮಾಡಿಸ್ಕೊಂಡೆ ಅವಳನ್ನ ಕರ್ಕೊಂಬಂದಿದ್ದೆ. ಸೊ ವಾಟರ್ ಬಾಟ್ಲ್ ಕೂಡ ಕೈಯಲ್ಲಿ ಹಿಡ್ಕೊಂಬಂದಿದ್ದೆ, ಸ್ವಲ್ಪ ನೀರು ಕುಡಿಸ್ತಾನೆ ಇದ್ದೆ ನಾನು. ಆಮೇಲೆ ಫುಲ್ಲು ಬಿಸಿಲು ಜಾಸ್ತಿ ಇತ್ತು. ನಾವು 2 ಗಂಟೆಗೇನು ನಾವು ಒಳಗಡೆ ಹೋಗಿದ್ದು. ಸೊ ತುಂಬಾ ರಶ್ ಇತ್ತು, ತುಂಬ ಅಂದರೆ ತುಂಬ ರಶ್ ಇತ್ತು. ಒಳಗಡೆ ಹೋಗ್ತಿದ್ದಂಗೆ ಅಲ್ಲೇ ಹೇಳ್ಬಿಟ್ರು ಫೋಟೋ ಹಿಡಿಯೋಂಗಿಲ್ಲ ಅಂತ ಹೇಳಿಬಿಟ್ಟು. ನಾನು ವೀಡಿಯೋ ಮಾಡ್ಕೊಬೇಕಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಇಟ್ಕೊಂಡು ಗೊತ್ತಿದ್ದರೆ ಮಾಡ್ಕೊತಾನೇ ಇದ್ದೆ. ಸೊ ಯಾರೋ 2-3 ಜನನ ಅವರು ಹೇಳ್ಬಿಟ್ರು, ಈ ಥರ ಕ್ಯಾಮ್ರಾನ ಇಟ್ಕೊಂಡ್ಬಿಟ್ಟು ಫೋಟೋ ಹಿಡಿತಾ ಇರೋದಕ್ಕೆ, ವೀಡಿಯೋ ಮಾಡ್ತಾ ಇರೋದಕ್ಕೆ. ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಇಷ್ಟು ಡೆಕೋರೇಷನ್ ಏನಕ್ಕೆ ಮಾಡ್ತಾರೆ, ಫೋಟೋಗಳು ತಾನೇ ಹಿಡ್ಕೊಳಕ್ಕೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬೈತಾಯಿದ್ರು. ಸೊ ಅದಾದಮೇಲೆ ನಾನು ಏನು ಹಿಡ್ಕೊಳಕ್ಕೆ ಹೋಗಿಲ್ಲ. ಆಮೇಲೆ ಸ್ವಲ್ಪ ಈ ಕಡೆಗೆ ಬಂದುಬಿಟ್ಟು ಹಿಡ್ಕೊಂಡು ಆಮೇಲೆ ಹಿಂಗೆ ಎಕ್ಸಿಟ್ಗೆ ಅಂತ ಹೇಳ್ಬಿಟ್ಟು ಕೆಳಗಡೆ ಕಳಿಸಿಬಿಟ್ರು. ಕೆಳಗಡೆ ನಮ್ಮ ಯಜಮಾನ್ರದ್ದೇ ಕಾಮಿಡಿ. ಅಲ್ಲಿ ಮಾತ್ರ ಇದು ಮಾಡಿಲ್ಲ, ಇಲ್ಲಿ ಹಿಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಒಂಥರ ಕಿಂಡಲ್ ಮಾಡ್ತಾಯಿದ್ರು. ಇವಾಗ ಎಷ್ಟು ಬೇಕೋ ಹಿಡ್ಕೊಳ್ರಿ ಫೋಟೋಗಳು, ಇಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಹಿಡ್ಕೊಳೋದು ಅಂತ ಹೇಳ್ಬಿಟ್ಟು ಕಿಂಡಲ್ ಮಾಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ಪ್ರಸಾದಗಳು ಅವೆಲ್ಲ ಇಕ್ಕಿದ್ರು. ಏನನ್ನ ಶಾಪಿಂಗ್ ಮಾಡೋಂಗಿದ್ರೆ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಕ್ಕಿದ್ರು. ಇಲ್ಲಿ ಒಂದು ಲಡ್ಡು ಬಂದುಬಿಟ್ಟೆ 30 ರೂಪಾಯಿ. ಸೊ ಇಲ್ಲಿ ಖರ್ಜೂರ ಸ್ವೀಟು ನಂಗೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅದು ಒಂದು ನೋಡಿದ್ರೆ 35 ರೂಪಾಯಿ ಹಾಕಿದ್ರು. ಸೊ ಒಂದು ಬಾಕ್ಸ್ ಬಂದು 160 ರುಪೀಸ್ ಏನೋ ಹಾಕಿದ್ರು. ಸೊ ಅಲ್ಲಿ ಫೋನ್ಪೇನೇ ವರ್ಕ್ ಆಗಿಲ್ಲ. ಅಲ್ಲೂ ಥರ ಬೇಜಾರಾಗೋಯಿತು, ಏನಪ್ಪ ಫೋನ್ಪೇನೇ ವರ್ಕ್ ಆಗಿಲ್ಲ ಅಂತ. ಆಮೇಲೆ ಅವ್ರು ಹೇಳಿದ್ರು ಇಸ್ಕಾನ್ ಟೆಂಪಲ್ದು ಹಾಸ್ಪಿಟ್ ಇದೆ, ಹಾಸ್ಪಿಟ್ ಕನೆಕ್ಟ್ ಮಾಡ್ಕೊಳ್ರಿ ಅಂತ ಹೇಳಿದ್ರು.
ಸೊ ಅದಾದಮೇಲೆ ಹಾಸ್ಪಿಟ್ಲ್ ಕನೆಕ್ಟ್ ಮಾಡ್ಕೊಂಡ್ರಿ, ಕನೆಕ್ಟ್ ಏನೋ ಆಯಿತು, ಬಟ್ ಸಿಮ್ಮೇ ಇದು ಎಮರ್ಜೆನ್ಸಿ ಅಂತ ಬರ್ತಿದೆ, ನೆಟ್ಟೇ ಬರ್ತಿಲ್ಲ, ಅದರಲ್ಲಿ ನೆಟ್ವರ್ಕೇ ತೋರಿಸ್ತಾ ಇಲ್ಲ. ಸೊ ಹಂಗಿದ್ದಾಗ ನಾವು ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವನು ನನ್ನ ಮಗ ಬಂದುಬಿಟ್ಟು ಪ್ಯಾಡ್ ಬೇಕು ಅಂತ ಹೇಳಿದೆ, ಎಕ್ಸಾಮ್ ಪ್ಯಾಡು. ಅದೊಂದು ತೊಗೊಂಡ್ವಿ. ಆಮೇಲೆ ನನಗೆ ಒಂದು ಫ್ರೇಮ್, ಒಂದು ಚಿಕ್ಕದು ಕೃಷ್ಣದು ಫ್ರೇಮ್ ಒಂದು ತೊಗೊಂಡಾದ್ಮೇಲೆ ಈ ಕಡೆಗೆ ಬಂದ್ವಿ. ಇಲ್ಲಿ ಬೇಕ್ರಿ ಇತ್ತು. ಬೇಕ್ರಿದಲ್ಲಿ ನನಗೆ ನೀರು ಬೇಕಾಗಿತ್ತು, ಅಲ್ಲಿ ನೀರು ತೊಗೊಂಡ್ವಿ. ನನ್ನ ಮಗ ಎಲ್ಲಿಗೋದ್ರೂ ಈ ಬುಕ್ಸ್ ಮಾತ್ರ ಬಿಡಲ್ಲ, ಬುಕ್ಸ್ ಬೇಕು, ಎಲ್ಗನ ಹೋಗಲಿ ಬುಕ್ಸ್ ಬೇಕು ಅಂತ ಹೇಳ್ತಾನೇ ಇರ್ತಾನೆ. ಕಣ್ಣಲ್ಲಿ ನೋಡಲಿ ಅದು ಬೇಕು ಅಂತ ಹೇಳ್ತಾನೇ ಇದ್ದಾನೆ. ನಮ್ಮ ಯಜಮಾನ್ರಿಗೆ ಫುಲ್ಲು ಕೋಪ ಬಂತು, ನೆಟ್ವರ್ಕೇ ಬರ್ತಾಯಿಲ್ಲ ಅಂತ ಹೇಳಿಬಿಟ್ಟು. ನನ್ನ ಮಗ ನೋಡಿದ್ದೆಲ್ಲ ಬೇಕು ಅಂತಲೇ ಹೇಳ್ತಾನೆ ಇದ್ದ. ಕೃಷ್ಣದ ಟಿ ಶರ್ಟ್ ಬೇಕು ಅಂತ ಹೇಳ್ದ. ನಾನೊಂದು ಫ್ರೇಮ್ ತೊಗೊಳೋಣ ಕೃಷ್ಣದು ಅಂದರೆ ಫೋನ್ಪೇನೇ ವರ್ಕ್ ಆಗಿಲ್ಲ. ಚೆನ್ನಾಗಿತ್ತು, ಒಂದು ತೊಗೊಳೋಣ ಮೆಮೊರಿಗೆ ಅಂತ ಹೇಳ್ಬಿಟ್ಟು ಇಸ್ಕಾನ್ ಟೆಂಪಲಲ್ಲಿ ಒಂದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಳೋಣ ಅಂದರೆ ವರ್ಕೇ ಆಗಿಲ್ಲ ಫೋನ್ಪೇ. ಬೇಜಾರಾಗೋಯಿತು. ಆಮೇಲೆಲ್ಲ ನೋಡೋಕ್ಕೆ ಚೆನ್ನಾಗೇ ಇತ್ತು, ಬಟ್ ಕಾಸ್ಟ್ ಮಾತ್ರ ಸ್ವಲ್ಪ ಜಾಸ್ತಿನೇ ಇದೆ ಇಲ್ಲಿ. ಸೊ ಟೆಂಪಲೆಲ್ಲ ಹಾಗಾಗಿ ಎಲ್ಲ ಕಾಸು ಜಾಸ್ತಿ ಮಾಡಿರ್ತಾರೆ. ಸೊ ಇಲ್ಲಿ ಬಂದರೆ ಬೇಕ್ರಿ, ರೆಸ್ಟೋರೆಂಟು ಮತ್ತು ಹೋಟೆಲು ಎಲ್ಲನೂ ಮಿಕ್ಸ್ ಆಗಿಬಿಟ್ಟಿದೆ ಇದ್ರೊಳಗಡೆ. ಇಲ್ಲಿಗೆ ಬಂದರೆ ಈ ಚಿಪ್ಸ್ ಬೇಕು ಅಂತ ಹೇಳ್ತಿದ್ದಾನೆ. ಚಿಪ್ಸ್ ನೋಡಿದ್ರೆ 50 ರೂಪಾಯಿ, 4 ಬಜ್ಜಿ ನೋಡಿದ್ರೆ 40 ರೂಪಾಯಿ. ನನಗೆ ಬಜ್ಜಿ ಬೇಕು ಅಂತ ಅನ್ನಿಸ್ತು, ಚೆನ್ನಾಗಿತ್ತು. ಆಮೇಲೆ ನಾವು ಕೂಡ ಬಜ್ಜಿ ಎಲ್ಲ ತಿಂದ್ಕೊಂಡು ಆಮೇಲೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಬಂದ್ವಿ. ಪ್ರಸಾದ ಒಬ್ಬೊಬ್ಬರಿಗೆ ಒಂದೊಂದು ಕಪ್. ನಮ್ಮ ಹಸ್ಬೆಂಡ್ ಬೆಳಗ್ಗೆ ತಿಂದಿದ್ದಿಲ್ಲ, ಬರೀ ನಾನು ನನ್ನ ಮಗ ಅಷ್ಟೇ ತಿಂದಿದ್ದು. ಅವರು ಬೇಡ ಅಂತ ಹೇಳಿದ್ರು, ತಿನ್ನು ಅಂದರೆ ಕೂಡ ತಿಂದಿಲ್ಲ. ಆಮೇಲೆ ಇಲ್ಲಿಗೆ ಬಂದು 4 ಕಪ್ ತಗೊಂಡು ನನ್ನ ಮಗಳಿಗೆ ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ಅವರು ತಿಂದು ನಾವು ಕೂಡ ತಿಂದ್ರಿ, ನನ್ನ ಮಗನೂ ತಿಂದ. ಚೆನ್ನಾಗಿತ್ತು, ಒಂಥರ ಖಾರ ಪೊಂಗಲ್ಲು. ದೇವಸ್ಥಾನಕ್ಕೆ ಎಲ್ಲಿಗೆ ಹೋಗಲಿ ಸ್ವಲ್ಪ ತಿಂದ್ರೂ ಅದು ಬೇಗ ಹೊಟ್ಟೆ ತುಂಬೋಗ್ಬಿಡುತ್ತೆ. ಕೆಳಗಡೆಗೆ ಬಂದು ಆಮೇಲೆ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿತ್ತು. ನೋಡ್ಕೊಂಡು ನಾವು ಕೂಡ ಮನೆಗೆ ರಿಟರ್ನ್ ಆದ್ವಿ. ಸೊ ನಾನು ಬರೋ ದಾರಿಯಲ್ಲಿ ಎಲ್ಲೂ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ, ಹೋಗೋವಾಗ ಮಾಡಿದ್ನಲ್ಲ ಸಾಕು ಅಂತ ಹೇಳಿಬಿಟ್ಟು. ಸೊ ಆಮೇಲೆ ನಮ್ಮ ಯಜಮಾನ್ರು ಫ್ರಾನ್ಸ್ ಮಕ್ಕಳಿಗೆ ಮಾಡಿಕೊಡು ಅಂತ ಹೇಳಿಬಿಟ್ಟು ಒಂದು 1/4 kg ಅಷ್ಟು ಫ್ರಾನ್ಸ್ ತೊಗೊಂಡಿದ್ವಿ. ಸೊ ಅವ್ರಿಗೆ ಮಾತ್ರ ಅಂತ ಹೇಳ್ಬಿಟ್ಟು ನನ್ನ ಮಗ ಕಾಲು ನೋವು ಅಂತ ಅಳ್ತಾನೇ ಇದ್ದ ಪಾಪ. ಯಾವತ್ತೂ ಅಷ್ಟು ದೂರ ನಡೆದಿಲ್ಲ ಅವನು. ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಟಯರ್ಡು ಅಂದಿದ್ದಕ್ಕೆ ಇದೊಂದು ಜಾಗಕ್ಕೆ ನೀನು ಈ ಥರ ಅಂತೀಯ, ಅದಕ್ಕೆ ನಾನು ಎಲ್ಲಿಗೂ ಕರ್ಕೊಂಡೇ ಹೋಗಲ್ಲ ಅಂತ ಹೇಳ್ಬಿಟ್ಟು. ಅವಾಗೂ ಬಿಡು ಯಜಮಾನ್ರು ತಾನೆ ಅಂತ ಏನೋ ಒಂದು ಶೇರ್ ಮಾಡೋಕ್ಕೆ ಹೋದರೆ ಅವರು ಅದನ್ನೇ ವೀಕ್ನೆಸ್ ಪಾಯಿಂಟಾಗಿ ಇಟ್ಕೊಂಡ್ಬಿಡ್ತಾರೆ. ಸೊ ನಾವು ಕೂಡ ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಟು ನಾವು ಕೂಡ ತಿಂದಾದಮೇಲೆ ಇನ್ನು ಇವತ್ತಿನ ಡೇ ಇಲ್ಲಿಗೆ ಮುಗೀತು. ಒನ್ಸ್ ಅಗೇನ್ ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಾನು ಏನಾರ ತಪ್ಪಾಗಿ ಇದ್ರಲ್ಲಿ ಮಾತಾಡಿದರೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.